ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ ಕಣೆ, ಎತ್ತ ಮಗಳ ಕಣ್ಣೀರು ಕರೆದಿರುವಂತ ತಾಯಿ ಪ್ರಪಂಚದಾಗ ಯಾರವರ ಬತ್ತಾಡಿರು. ಬಂಗಾರಮ್ಮ ಬಂದ್ರೆ ನಾನು ಅವ್ವ ನೀನೇಕೆ ಇಷ್ಟೊಂದು ದಿಗಳ್ಬಿಟ್ಟಿಯಾ? ಅವಳು ಬತ್ತಿರೋದು ನಮ್ಮ ಮನೆಗೆ ಬಂದ್ಮೇಕೆ ನಾವು ಹೇಳ್ದೆ ಕೇಳ್ಕೊಂಡು ಬಾಲ ಮುದ್ಕೊಂಡು ತುಂಬಿಕಿರ್ಬೇಕು. ನಂಜವ್ವ, ಊರಲ್ಲೆಲ್ಲ ಬತ್ತಿದ್ರು ಬಂಗಾರಮ್ಮ ಬರೋ ಸೂಚನೆ ಕಾಣ್ತಿಲ್ಲ. ಅಯ್ಯೋ, ಅವಳು ಬರ್ತಾಳೆ ಅಂತಾನೆ ನಾನು ಬೇಕಾದವ್ರನ್ನೆಲ್ಲ ಕರ್ದೀವ್ನಿ. ಅವಳು ಏನಾದ್ರು ಬರದೆ ಹೋದ್ರೆ ಲೆಕ್ಕಾಚಾರ ತಪ್ಪಂತೆ. ಹೆಂಗನ ಮಾಡಿ ಆ ಬಂಗಾರಮ್ಮ ಬರೋ ಥರ ಏನಾರ ಒಂದು ಆಟ ಕಟ್ಟು. ಆದರೆ ಇದಕ್ಕೆಲ್ಲ ಸರಿಯಾದವಳು ಆ ರಾಜಿ ಇದಕ್ಕೆಲ್ಲ ಒಂದು ಪ್ಲಾನ್ ಮಾಡ್ತಾರೆ. ನೀನು ಹೇಳೋದು ಸರಿನೇಯ. ಹೌದು, ರಾಜವ್ವ ಯಾಕಿನೂ ಬಂದಿಲ್ಲ? ಅಯ್ಯೋ, ನನ್ನ ಮಂಕೂದಿಗೆಷ್ಟು ಅವಳನ್ನ ಕರೆಯೋದನ್ನೇ ಮಾಡ್ಬಿಟ್ಟಿನ ಕಡೆ. ಫೋನ್ ಮಾಡ್ತೀನಿ. ಸಾನ ಅಂತೆ ಫೋನ್ ರಿಂಗ್ ಆಯ್ತಿರೋದಲ್ಲಿ ಒಳ್ಳೆ ಮನೆ ಮ್ಯಾಗ ಬ್ಯಾಂಕ್ ಬಿದ್ದೊಳಂಗೆ ಆಡ್ತಿದ್ದಿಲ್ಲ. ಓ ನಂಜವ್ವ ತಗೋ ಅಗೋ ಹೊಸಿ ಗತ್ನಾಗ ಮಾತಾಡು. ಈ ವಿಷಯನೆಲ್ಲ ಹೇಳಿ ನಗ್ಪಾಟ್ಲಾಕ್ಬೇಡ. ತಗೋ. ಅಲೋ ರಾಜಿ. ಹಲೋ, ಹೇಳು ನಂಜವ್ವ. ಏ ರಾಜಿ, ಇದು ಯಾಕೆ ಹಿಂಗೆ ಮಾತಾಡ್ತಿದ್ಯಾ? ಅದು ಏನೂ ಇಲ್ಲ, ನೀನು ಹೇಳು ನಂಜವ್ವ. ಇದೇನೇ ಇದು ಆವು ಅನ್ಕೊಂಡು ನೋಡವ ರಾಜಿ, ಇವತ್ತು ನನ್ನ ಸೊಸೆ ಸೀಮಂತ ಮುಡಿಕೊಂಡಿನಿ. ಬೀರನ್ ರೆಡಿ ಆಗಿ ಬಂದ್ಬಿಡು. ಹಾಂ? ಅಯ್ಯಯ್ಯೋ, ಇಲ್ಲಪ್ಪ, ನಾನು ಬರೋಕ್ಕಿಲ್ಲ. ಯಾಕೆ ಈ ಕರಿತೀನಿ ಅಂತ ಬೇಸರನೇನೆ ಸಮಸ್ಬಿಡವ. ನಾನು ಯಾವುದೋ ಟೆನ್ಷನ್ ಆಗಿ ನೀನು ಕರೆಯೋದು ಮಾಡ್ತಾಯಿತ್ತು. ಒಟ ಅಂತ ಮಾತಾಡ್ಬೇಡ ನಂಜಮ್ಮ. ನನ್ನ ಮಾತ್ರ ಸ್ವಲ್ಪ ಕೇಳಿಸ್ಕೊ. ನಾನು ಬರೋಕ್ಕಿಲ್ಲ ಅಂದ್ರೆ ಬರೋಕ್ಕಿಲ್ಲ. ಯಾಕೆ ರಾಜವ್ವ ದಿಗಲ್ ಬಿದ್ದಂಗೆ ಮಾತಾಡ್ತಿದ್ಯಾ? ಏನಾಯ್ತು? ಅದು ಅದು ಸಾನ ಬಂದಿದ್ಲು. ಏನಂದ್ರೆ ಪುಟ್ಟಕ್ಕನ ಮಗಳು ಸಾನ ಬಂದಿದ್ಲು ಅಂದೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.